ಎಫ್ಐಆರ್ ದಾಖಲಾಗಿದೆ. ಕೇವಲ ಒಮ್ಮೆ ಮಾತ್ರ ಈತ ಬಂಧನಕ್ಕೆ ಒಳಗಾಗಿ ಜಾಮೀನಿನ ಮೇಲೆ ಈತ ಹೊರಬಂದಿದ್ದಾನೆ. ಇದುವರೆಗೂ ಈತನ ವಿಚಾರಣೆಯಾಗಲಿ ಅಥವಾ ಉಳಿದಂತಹ ಎಫ್ಐಆರ್ಗಳ ಕುರಿತಾಗಲಿ ಯಾಕೆ ಪೊಲೀಸ್ ಇಲಾಖೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಸುವರ್ಣ ನ್ಯೂಸ್ನ ಪ್ರಶ್ನೆ. ವೀಕ್ಷಕರೇ, ಮತ್ತೊಂದು ಸಲ ಹೇಳ್ತಾ ಇದ್ದೀವಿ, ಯಾವ ಮಾಧ್ಯಮವೂ ಈ ವರದಿಯನ್ನ ಮಾಡೋದಕ್ಕೆ ಮುಂದೆ ಬಂದಿಲ್ಲ. ಸುವರ್ಣ ನ್ಯೂಸ್ ಮೊದಲ ಚಾನೆಲ್ ಈ ವಿಷಯವನ್ನ ಬಯಲು ಮಾಡ್ತಾ ಇದೆ. 200 ಕೋಟಿ ವಂಚನೆ ಮಾಡಿರುವ ಖತರ್ನಾಕ್ ಆದ್ಮಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಂಚನೆಗೆ ಒಳಗಾಗಿರುವಂತಹ ವೆಂಕಟೇಶ್ವರಲು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ, ಏನಂತ ಇನ್ವೆಸ್ಟ್ ಮಾಡಿದ್ರಿ? 13.2 lakhs, madam. Actually, I started only with 1 lakh, but they given very good promisement, that one, this one will give, that one and all. Then I never trust him, and they are given. ನಿಮ್ಮ ಜೊತೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, 200ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಪಂಗನಾಮ ಇಲ್ಲಿ ಆಗಿರುವಂತಹದ್ದು. ಜೊತೆಗೆ ಸಾವಿರಾರು ಜನ ಈ ರೀತಿ ವಂಚನೆಗೆ ಒಳಗಾಗಿದ್ದಾರೆ. 100 ಎಫ್ಐಆರ್ ಇದ್ರ ಬಗ್ಗೆ ದಾಖಲಾಗಿದೆ. ಯಾಕೆ ಯಾರು ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು. ನಾನು ಶರ್ಮಿಳಾ ಅವ್ರನ್ನ ಮಾತನಾಡಿಸ್ತೀನಿ ಈ ಸಂದರ್ಭದಲ್ಲಿ. ಶರ್ಮಿಳಾ ಅವರೇ, ಎಫ್ಐಆರ್ಗಳು 100 ದಾಖಲಾಗಿವೆ, ಆದರೆ ಇದುವರೆಗೆ ಏನಾಗ್ತಾ ಇದೆ ಅಂತ ಈ ಪ್ರಕರಣದಲ್ಲಿ? 200ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅಂತ ಗೊತ್ತಿದೆ, ಸಾವಿರಾರು ಜನ ವಂಚನೆಗೆ ಒಳಗಾಗಿದ್ದಾರೆ ಅಂತ ಗೊತ್ತಿದೆ, ಆದರೆ ಆ ಆಸಾಮಿ ಆರಾಮಾಗಿದ್ದಾನೆ ಅನ್ನುವಂತಹ ಮಾಹಿತಿಯೂ ನಮಗೆ ಲಭ್ಯವಾಗ್ತಾ ಇದೆ. ಏನಾಗ್ತಾ ಇದೆ ಅಂತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲಿ ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತಾಗಿದ್ದು December 23 ಈ ಥರ ಹಗರಣ ಆಗಿದೆ, ನಮಗೇನು ಇದಾಗಿಲ್ಲ ಅಂತ. ನಾನು ನವಂಬರಲ್ಲಿ ರಿಟರ್ನ್ ಬಂದ ಮೇಲೆ ಕರ್ಕೊಂಡು ಹೋಗಿ ಮೈಸೂರಲ್ಲಿ ಕೆಂಗೇರಿ ರೋಡಲ್ಲಿ ಒಂದು ಫ್ಲ್ಯಾಟ್ ಸ್ಟಾರ್ಟ್ ಆಗ್ತಾ ಇದೆ, ನೀವು ಬೇಕಾಗಿದ್ರೆ ಅಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ವಿ, ತುಂಬ ಇಂಟೀರಿಯರು, ನಮಗೆ ಆಗೋದಿಲ್ಲ ಅಂಥೇಳಿ. ಇನ್ನು ಒಂದು 1 month ವೆಯ್ಟ್ ಮಾಡಿ ಮೇಡಮ್, ಖಂಡಿತ ಡಿಸೆಂಬರ್ ಒಳಗಡೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ. ಸರಿ, ಇಷ್ಟು ದಿನನೇ ಕಾದ್ವಿ, ನಾನು 15 days 20 ಡೇಸಲ್ಲಿ ಏನಾಗುತ್ತೆ ಅಂತ ವೆಯ್ಟ್ ಮಾಡಿದೆ ನಾನು. December 23 ನನಗೆ ಇವರಿಂದ ಫೋನ್ ಬಂತು. ನಾವಿಬ್ಬರು ಕೊಲೀಗ್ಸು ಫೋನ್ ಮಾಡಿ ಹೇಳಿದ್ರು, ಈ ಥರ ಹಿಂಗಾಗಿದೆ, ನಿಮಗೆ ಗೊತ್ತಿಲ್ವಾ, ಆಗಲೇ 4-5 ಡೇಸಿಂದ ಸ್ಟ್ರೈಕ್ ನಡೀತಾ. ಇಟ್ ವಾಸ್ ಲೈಕ್ ಎ ಶಾಕ್ ಟು ಮೀ ಆನ್ ಫ್ರೈಡೇ ಈವ್ನಿಂಗ್. ಸೊ ಅಲ್ಲಿಗೆ ಹೋಗೋ ಅಷ್ಟಕ್ಕೆ ಅಲ್ಲಾಗಲೇ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ್ಣದವ್ರು ಬಂದು ಅವರು ಕೂತ್ಕೊಂಡಿದ್ರು, ಅವರು ಘೋಷಣೆಗಳು ಕೂಗ್ತಾಯಿದ್ರು. ನಾನು ರೀಚ್ ಆಗೋ ಅಷ್ಟಕ್ಕೆ ಆಲ್ಮೋಸ್ಟ್ ಅದು ಮೀಟಿಂಗ್ ಕಂಪ್ಲೀಟ್ ಆಗ್ತಾಯಿತ್ತು. ಒಂದು 500 ಮೆಂಬರ್ಸ್ ಆಗಲೇ ಸೈನ್ ಮಾಡಿದರು, ಈ ಥರ ನಮಗೆ ಮೋಸ ಆಗಿದೆ ಅಂತ ಹೇಳಿ. ಅದ ನಂತರ ಅದಾದಮೇಲೆ ಅವ್ರು ಹೇಳಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ 10 o'clock ಮೀಟ್ ಮಾಡೋಣ ಅಂತ ಹೇಳಿ. 10 o'clock ನಾನು HSR ಲೇಔಟ್ ಆಫೀಸ್ ಹತ್ರ ಹೋದಾಗ ಅಲ್ಲಿ ಯಾರನ್ನೂ ಇರಕ್ಕೆ ಬಿಡಲಿಲ್ಲ ಪೊಲೀಸವರು. ಎಲ್ಲರೂ ಹೋಗಿ ಯಾವ ಇದನ್ನು ಇದು ಮಾಡಬೇಡಿ, ನೀವು ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿ, FIR ದಾಖಲೆ ಮಾಡಿ ಅಂತ. ಆದರೆ ಅವರು FIR ಅಂತ ದಾಖಲೆ ಮಾಡಿಲ್ಲ, ಜಸ್ಟ್ ಕಂಪ್ಲೇಂಟ್ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇಟ್ ಇಸ್ ನಾಟ್ ಎನ್ FIR. ಓಕೆ, ಇಟ್ ಇಸ್ ನಾಟ್ ಎನ್ FIR. ಜಸ್ಟ್ ನಾವು ಕೊಟ್ಟಿದ್ದ ಒಂದು ಕಾಪಿಗೆ ಒಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ನಂಬರು, CR ನಂಬರ್ 1157 ಅಂತ ಹಾಕಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಂಬರ್ಸ್ ಅಲ್ಲೂ ನಾನು ಚೆಕ್ ಮಾಡಿದಾಗ ಎಲ್ಲರದು ಅದೇ ನಂಬರ್ಸೇ ಇದೆ. ನಾವು ಅದು ಆಲ್ಮೋಸ್ಟ್ ನಾವು ಒಂದು 400 ಮೆಂಬರ್ಸ್ ನಾವು ಅವತ್ತು ಮಡಿವಾಳ ಸ್ಟೇಷನ್ ಹತ್ರ ದಾಖಲಾಗಿದ್ವಿ. ಅಲ್ಲಿ ಎಲ್ಲರೂ ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ನಾನೇ ಎಷ್ಟೋ ಜನಕ್ಕೆ ಫಿಲ್ ಮಾಡೋಕ್ಕೂ ಬರ್ದಿರೋ ಅಂಥವ್ರು ಇದ್ರು, ಅನ್ಎಜುಕೇಟೆಡ್ಸ್ ಇದ್ರು. ಐ ಹ್ಯಾವ್ ಆ್ಯಕ್ಚುಲಿ ಬೀನ್ ದೇರ್. ತಮ್ಮ ಇಂಪ್ರೆಷನ್ ಹಾಕೋರಿದ್ರು. ನಾನು ನಂದು 11 o'clock ನಾನು ಫೈಲ್ ಮಾಡಿದ್ರು, ನಾನು ಆಲ್ಮೋಸ್ಟ್ 1:30ವರೆಗೂ ಕೂತ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡಿದ್ದೀನಿ ಫಿಲ್ ಮಾಡೋದಕ್ಕೆ, ಅವ್ರಿಗೆ ಇದು ಮಾಡೋದಕ್ಕೋಸ್ಕರ ಅಂತ ಹೇಳಿ. ನಂತರ ನಾವು ಏನೂ ಆ್ಯಕ್ಷನ್ ತಗೊಂಡ್ಲಿಲ್ಲ ಅವರು. ಅದಾದಮೇಲೆ ನಮಗೆ 26th ಬಂದ್ಬಿಟ್ಟು ಮತ್ತೆ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ್ಣದವರು ಕೃಷ್ಣೇಗೌಡರು ಮತ್ತು ಗೋಪಾಲ್ ಗೌಡ್ರು ನಮ್ಮ ಸಹಾಯಕ್ಕೆ ಬಂದರು. ನಾವು ಇದು ಮಾಡ್ತೀವಿ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಸಹ ಆಯಿತು. ಬಟ್ ಆದ್ರೂ ಯಾವುದೂ ಟೆಲಿಕಾಸ್ಟ್ ಆಗಲಿಲ್ಲ. 29ನೇ ತಾರೀಕು, ಒಂದು ನಿಮಿಷ, 29ನೇ ತಾರೀಕು ಮತ್ತೆ ನಾವು ಮೌರ್ಯ ಹೋಟೆಲ್ ಮುಂದೆ ಪ್ರೊಟೆಸ್ಟ್ ಕೂತ್ಕೊಂಡ್ವಿ ಅವ್ರ ಜೊತೆಗೆ. ಆಗಲೂ ಯಾವ ಮೀಡಿಯಾದವರು ಬರಲಿಲ್ಲ, ಯಾವ ಪ್ರೆಸ್ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಮಗೂ ಆಶ್ಚರ್ಯ ಆಗ್ತದೆ. ಎಲ್ರಿಗೂ ಹೇಳಿದ್ವಿ, ನಾನು ಎಲ್ಲರಿಗೂ ವಾಟ್ಸಪ್ಪಲ್ಲೂ ಕೂಡ ಎಲ್ಲ ಚಾನಲ್ ಅವ್ರಿಗೂ ಹಾಕಿದ್ದೆ. ನಾನು ಪಬ್ಲಿಕ್ ಟಿವಿ ಆಗಲಿ ಮತ್ತೊಂದಾಗಲಿ ಒಬ್ಬೊಬ್ರು ಒಂದೊಂದು ಚಾನಲ್ ಅಂತ ಚೂಸ್ ಮಾಡಿ. ಹೆಸರು ತಗೊಳ್ಳೋದು ಬೇಡ ಶರ್ಮಿಳಾ ಅವರೇ. ಓಕೆ, ಎಸ್, ನಾನು ಶ್ರೀರಾಮ್ ಅವ್ರನ್ನ ಮಾತನಾಡಿಸ್ತೀನಿ. ಶ್ರೀರಾಮ್, ಒಬ್ಬೊಬ್ರು 1 ರೂಪಾಯಿ ಕೂಡ ಹಾಕಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಇರೋರೆಲ್ಲರೂ ಶ್ರೀಮಂತರೇನಲ್ಲ, 1 ರೂಪಾಯಿಗೂ ಕಷ್ಟ ಬೀಳ್ತಾ ಇರೋರು, ಪ್ರತಿದಿನವೂ ಬೆವರು ಸುರಿಸಿ ದುಡಿತಾ ಇರೋರು ಹಲವಾರು ಜನ ಇರ್ತಾರೆ. ಬ್ಯಾಂಕ್ ಅಲ್ಲಿ ಯಾರು ಕಂತೆ ಇಟ್ಕೊಂಡಿರಲ್ಲ. ಈ ರೀತಿ ಪ್ರೀ ಲಾಂಚ್ ಆಫರ್ ಅಂತಾನೋ 50% ಡಿಸ್ಕೌಂಟ್ ಅಂತಾನೋ ಅಂದಾಗ ಮೊದಲು ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನನೇ ಅಯ್ಯೋ ನಮಗೊಂದು ಸೂರಾಗತ್ತಲ್ಲ ಅಂತ ತನ್ನ ಮನೇಲಿರೋ ಚಿನ್ನ ಆಗ್ಲಿ ಮತ್ತೇನೋ ಅಡ ಇಟ್ಟು ಎಲ್ಲಾ ತಂದು ಗುಡ್ಡೆ ಹಾಕಿ ನಾನು ಕೇಳಿದ್ದೀನಿ, ತಾಳಿ ಮಾರಿ ತಗೊಂಬಂದು ಕಟ್ಟಿದ್ದಾರೆ ಮೇಡಮ್. 2 ಲಕ್ಷ 3 ಲಕ್ಷ ಮಾಡಿ ಇದು ಮಾಡಿ ಕಟ್ಟಿದ್ದಾರೆ. ಆಟೋ ಡ್ರೈವರ್ಸ್ ಇದ್ದಾರೆ, ಕೂಲಿ ಮಾಡೋ ಜನ ಇದ್ದಾರೆ, ಮನೆ ಕೆಲಸ ಮಾಡೋರು ಇದ್ದಾರೆ, ಮತ್ತು ನಮ್ಮಂಥವ್ರು ಮಿಡ್ಲ್ ಕ್ಲಾಸ್ನವ್ರು ಇದ್ದಾರೆ. ನಾವು ಊಟ ಬಟ್ಟೆ ತಿಂಡಿ ಎಲ್ಲ ಬಿಟ್ಟು
ನಾವೇನೋ ಕೂಡಿಟ್ಟಿದ್ದ ದುಡ್ಡೆಲ್ಲನೂ ನಾವು ಹಾಕಿದ್ದೀವಿ ಮೇಡಮ್. ಫಿ ಎಫ್ ಅಮೌಂಟ್ ಎಲ್ಲ ತೊಗೊಂಡು ಹಾಕಿದ್ದೀವಿ. ನಂತರನೇ ಸುಮಾರು ಜನ ನಾನು ಎನ್ಕ್ವೈರಿ ಮಾಡಿದ್ದೀನಿ, ನನ್ನ ಜೊತೆಲ್ಲ ಒಂದು 100 ಜನ ಇದ್ದಾರೆ. ಅವರು ಕೂಡ ಅಷ್ಟೇ ರಿಟೈರ್ಡ್ ಆಗಿದ್ದು ಏನೋ ಲಂಸಮ್ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ, ಆ ಅಮೌಂಟ್ನೆಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಮತ್ತು ಅದಕ್ಕೆ ನಾವು ಕೇಳೋಕೆ ಹೋದ್ರೆ ಅಲ್ಲಿ ಏನು ಇದಾಗ್ತಾಯಿಲ್ಲ, ಅಲ್ಲಿ ಗುಂಡಾಗಿರಿ ಬೇರೆ ಮಾಡ್ತಾರೆ. ಯಾರ ಹತ್ರ ಕೊಟ್ಟಿದ್ದೆ ನೀನು, ಅವ್ರ ಹತ್ರ ಕೇಳೋಗು. ಮತ್ತು ಹಿಂದ್ಗಡೆ ಬೋನ್ಸರ್ ಇರ್ತಾರೆ, ಒಂದು 15 ಜನ 20 ಜನ ಬೋನ್ಸರ್ಸ್ ಇರ್ತಾರೆ. ಏನು ಮಾತಾಡೋಕ್ಕೆ ಆಗಲ್ಲ. ನಾವು ಎಷ್ಟೇ ಸ್ಟ್ರೆಂತ್ ಇದ್ದರೂ ಏನೇ ಮಾಡಿದ್ರು ಕೂಡ ನಮ್ಮ ಸ್ಟ್ರೆಂತ್ಗಿಂತ ಏನೂ ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲಿ. ಮತ್ತು ಸ್ಟೇಷನ್ ಹೋದ್ರೆ ಪೊಲೀಸ್ನವರೆಲ್ಲರೂ ನೀವೇನ್ರಿ ಮಾಡೋಕೆ ಹೋಗ್ತಿತ್ತೆ, ನಿಮ್ಮ ಕೈಲಿ ಏನಾಗೋದಿಲ್ಲ ರೀ, ನಾವು ಆ್ಯಕ್ಷನ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಸಿವಿಲ್ ಕೇಸ್ಗೆ ಹೋಗ್ರಿ ನೀವು, ಇಲ್ಲ ಯಾಕೆ ಬರ್ತೀರಾ ಸ್ಟೇಷನ್ಗೆ? ಸಿವಿಲ್ ಕೇಸ್ ಹಾಕ್ರಿ ನೀವು, ಇಲ್ಲಿ ಬರಬೇಡಿ. ಅಲ್ಲ ರೀ, ಮತ್ತು ಅವರು ಸಚಿನ್ ನಾಯ್ಕಿಗೆ ಅರೆಸ್ಟ್ ಮಾಡಿ ಇದು ಮಾಡಿದ್ರಲ್ಲ, ಅದೇ ಥರ ಮಂದೀಪ್ನು ಅವರು ಶಿ ಈಸ್ ಆಲ್ಸೋ ಡೈರೆಕ್ಟ್ರು. ಇನ್ನೊಬ್ರು ಯಾರು ಚೌಧರಿ ಅಂತ ಇದ್ದಾರೆ, 4 ಜನ ಇದ್ದಾರೆ ಅವರು, ಇದು ಡೈರೆಕ್ಟರ್ಸ್ ಆ್ಯಂಡ್ MDಗಳು. ಅವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೋಬೇಕು. ನೀವು ಒಂದು ಆ್ಯಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾಕೆ ಹೇಳ್ಬೇಕ್ರಿ? ನಿಮ್ಮ ಹತ್ರ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮ ಜೊತೆ ಎಲ್ಲ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಮತ್ತು ಅಮಾನುಷವಾಗಿ ನಡ್ಕೊಂಡಿದ್ದಾರೆ. ಇಷ್ಟು ಅನ್ಯಾಯಗಳಾದರೂ ಕೂಡ ಅದ್ರ ಬಗ್ಗೆ ಯಾರೂ ಅಲ್ಲಿ ಯಾವುದೇ ಮಾಧ್ಯಮದವರು ಅಲ್ಲಿ ಬರಲೂ ಇಲ್ಲ. ತಮ್ಮ ಮಾಧ್ಯಮದವ್ರು ಬಂದಿರೋದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ, ಸ್ವಾಭಿಮಾನ ಪರವಾಗಿ, ಮತ್ತು ಇಷ್ಟು ಜನ ಸುಮಾರು 12,500 ಜನ ದುಡ್ಡು ಕಟ್ಟಿದ್ದಾರೆ ಮೇಡಮ್. ಇಷ್ಟು ನೋವುಗಳನ್ನು ತಾವು ಹಂಚ್ಕೊಂಡಿದ್ದೀರಾ. ಈ ನಮ್ಮ ಸುವರ್ಣ ನ್ಯೂಸ್ಗೆ ನಾವು ನಿಮ್ಗೆ ತುಂಬ ಆಭಾರಿಯಾಗಿದ್ದಾವೆ. ಮತ್ತೆ ನಮಗೆ ಇದನ್ನ ನ್ಯಾಯ ಕೊಡಿಸಬೇಕಾಗಿ ಎಲ್ಲರ ಪರವಾಗಿ ಖಂಡಿತವಾಗಿಯೂ ಈಗ ಮಲಗಿರೋರು, ನಿದ್ದೆ ಮಾಡ್ತಿರೋರು, ಇದನ್ನ ತಪ್ಪಿಸ್ಕೊಂಡು ತಮ್ಮ ಕೆಲಸ ನಮಗ್ ಸಂಬಂಧ ಪಡದೇ ಇರೋ ಕೆಲಸ ಅಂತ ಸುಮ್ಮನಿರೋರು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ಸುವರ್ಣ ನ್ಯೂಸ್ ಈ ಚರ್ಚಾ ಕಾರ್ಯಕ್ರಮ ನಡೆಸ್ತಾ ಇದೆ. ಧನ್ಯವಾದ ಶ್ರೀರಾಮ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.